ಇನ್ನು ಪಂಜಾಬ್ನಲ್ಲಿ ಕನ್ನಡದ ಯುವತಿಯೊಬ್ಬರು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಧರ್ಮಸ್ಥಳದಿಂದ ಪಂಜಾಬ್ಗೆ ಆಕೆ ಹೋಗಿದ್ಲು, ಅಲ್ಲಿ ಮೃತಪಟ್ಟಿರೋದು. ಹಾಗಾದರೆ ಏನು ನಡೀತು ಈಕೆಯ ಬಾಳಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಆಕೆಯದ್ದೇನು ಕೊಲೆನಾ, ಆತ್ಮಹತ್ಯೆನಾ ಅಥವಾ ಸಹಜ ಸಾವ ಗೊತ್ತಿಲ್ಲ. ಧರ್ಮಸ್ಥಳ ಮೂಲದ ಏರೋಸ್ಪೇಸ್ ಉದ್ಯೋಗಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಅದು ಎಲ್ಲಿ? ಆಕೆ ಓದಿದ ಶಿಕ್ಷಣ ಸಂಸ್ಥೆ ಪಂಜಾಬಲ್ಲಿ, ಆ ಬಿಲ್ಡಿಂಗಿಂದ ಬಿದ್ದಿರೋದು. ದೆಹಲಿಯಲ್ಲಿ ಈಕೆ ಏರೋಸ್ಪೇಸ್ ಎಂಜಿನಿಯರ್ ಆಗಿದ್ಲು ಆಕಾಂಕ್ಷ. 6 ತಿಂಗಳ ಹಿಂದೆ ಈಕೆಗೆ ಕೆಲಸ ಸಿಕ್ಕಿತ್ತು. ಈಗ ನೋಡಿದ್ರೆ ಜಪಾನ್ನಲ್ಲೂ ಕೂಡ ಉದ್ಯೋಗ ಗಿಟ್ಟಿಸ್ಕೊಂಡಿದ್ಲು ಯುವತಿ ಆಕಾಂಕ್ಷ. ಶೈಕ್ಷಣಿಕ ಪ್ರಮಾಣ ಪತ್ರ ಪಡೆಯೋದಕ್ಕೆ ಪಂಜಾಬ್ಗೆ ಅಂತ ತೆರಳುತ್ತಾಳೆ. ಶೈಕ್ಷಣಿಕ ಪ್ರಮಾಣ ಪತ್ರ ಪಡೆದು ಮನೆಯವರಿಗೆ ಕರೆ ಕೂಡ ಮಾಡ್ತಾಳೆ ಆಕಾಂಕ್ಷ ಸಿಕ್ತು ಅಂತ. ಅದಾದ ಬಳಿಕ ಕೆಲವೇ ಗಂಟೆಗಳಲ್ಲಿ ನಿಗೂಢ ರೀತಿಯಲ್ಲಿ ಆಕಾಂಕ್ಷ ಸಾವಾಗುತ್ತೆ. ಈಗ ಆಕಾಂಕ್ಷ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮಗಳ ಸಾವಿನ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ್ದಾರೆ. ಕೆಲವರು ಹೇಳ್ತಿದ್ದಾರೆ ಆತ್ಮಹತ್ಯೆ ಅಂತೇಳಿ, ಅಂಥದ್ದೇನಾದರೂ ನಡೆಯೋದು ಇಲ್ಲ. ಯಾರು ಮಾತಾಡಿಸಲ್ಲ, ನಾನು ನಂಬೋದು ಇಲ್ಲ. ಎಲ್ಲ ಮಾಡೋದಿಲ್ಲ, ಸತ್ಯ. ಅಲ್ಲಿಗೆ ಬುದ್ಧಿ ಆದರೆ ಏನು ದುರ್ಬುದ್ಧಿನ ಏನೂ ಇಲ್ಲ. ಅದು ಒಳ್ಳೆ ರೀತಿಯೇ ನಾನು ತಂದಿತ್ತು ನಮ್ಮ ಮಗಳು. ಏನಾಗಿರೋದು ನನಗೆ ಗೊತ್ತಿಲ್ಲ. ಅವಳ ತಂದೆ ಹೇಳ್ತಿದ್ರೆ ಕೊಲೆ ಮಾಡಿರ್ಬೋದಾ ಅಂತೇಳಿ. ಮಾಡಿರ್ಬೋದು, ಕೊಲೆನೇ ಕಾರಣ. ಇಲ್ಲದ ಅವಳು ಸ್ವಯಂ ಸುಸುಡು ಮಾಡುವುದಿಲ್ಲ. ಸತ್ಯ ಬಂದಿಲ್ಲ ಅದು ಸ್ವಾಮಿ, ಸತ್ಯ. ಆತ ಕುಲ್ಯ ಅರೆಂಚೆತ್ತರ ಮುಪ್ಪ ಇರ್ನಿಗಲ ಪುಣ್ಯಂಚ ಒಂದು ಮಂಚಾಲ ಬುದ್ಧಿ ಎಲ್ಲ ತೊಂದರೆ ಏನಿಲ್ಲ ಅವಳಿಗೆ. ಎಡ್ಡ ಸ್ವಭಾವ, ಯಾರೆಲ್ಲ ಅವಳ ಗಮನಿಸುವುದಿಲ್ಲ. ಎಡ್ಡ ಸ್ವಭಾವ, ಯಾರೆಲ್ಲ ಮಾತಾಡಿದಲ್ಲಿ ಎಲ್ಲ ಎಡ್ಡ ರೀತಿ. ಕಡೆಗೆ ಎಂತ ಆಗಿದೆ ಅಂತ ಇಲ್ಲ, ಹುಷಾರಿದ್ದಾಳ. ನೀನು ಏನು ಗಾಬರಿ ಮಾಡಿಕೊಳ್ಬೇಡ, ನಮಗೆ ಸರಿ ವಿಷಯ ತಿಳಿದ ನಂತರ ಇದು ಮಾಡುವ ಅಂತೇಳಿ. ಅನಂತರ ಸ್ವಲ್ಪ ವಿಷಯ ಒಂದು ಕಳೆದ ಎಲ್ಲ ವಿಷಯ ನಮಗೆ ತಿಳಿದ ನಂತರ ಕನ್ಫರ್ಮ್ ಅವಳು ಡೆತ್ ಆಗಿದೆ ಅಂತ. ಏನಾಗಿ ಡೆತ್ ಆಗಿದೆ ಅಂತೇಳಿ ಮಾಹಿತಿ ಬಂತು ಸರ್? ಅವಳು 11 ಗಂಟೆಗೆ ಸರ್ಟಿಫಿಕೇಟ್ ತೆಗಿಲಿಕ್ಕೆ ಮುನ್ಸಿಪಾಲ್ ಆಫೀಸಿಗೆ ಹೋಗಿದೆ ಅಂತ ಬಂತು. ಅಲ್ಲಿಂದ ಮತ್ತೆ ಅವಳ ಅಮ್ಮ ಫೋನ್ ಮಾಡಿದ್ರು. 11 ಗಂಟೆ ಅದರೊಳಗೆ ಫೋನ್ ರಿಸೀವ್ ಮಾಡ್ತಾಯಿದ್ರು. ಏನಾಗಿದೆ ಅಂತ ಅಲ್ಲಿಂದ ಫೋನೇ ರಿಸೀವ್ ಮಾಡಿದ್ರು. ಸಂಜೆ ಹೊತ್ತಿಗೆ ನಿಮಗೆ ಮಾಹಿತಿ ಇಲ್ಲ? ಸಂಜೆ ಹೊತ್ತಿಗೆ ನಮಗೆ 5 ಗಂಟೆಗೆ ಮಾಹಿತಿ. ಅಂದರೆ ಏನು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಬಂತ? ಅವಳಲ್ಲ, ಅವಳು ಸುಸೈಡ್ ಮಾಡುವಂಥ ವ್ಯಕ್ತಿ ಅಲ್ಲ. ಅವಳಿಗೆ ಜೀವನದಲ್ಲಿ ಮುಂದಕ್ಕೆ ಹೋಗಬೇಕು, ಕಲಿಬೇಕು, ನಾನೊಂದು ಹುದ್ದೆಯಲ್ಲಿ ಇರಬೇಕು, ನನ್ನ ಅಪ್ಪ ನಮ್ಮವರನ್ನು